ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಲಾಕ್ಡೌನ್ 4.0 ಮಾರ್ಗಸೂಚಿ ಇವತ್ತು ಸಾಯಂಕಾಲ ಪ್ರಕಟ ಆಗತ್ತೆ. ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಇರುತ್ತಾ? ಕೇಂದ್ರ ಗೃಹ ಸಚಿವಾಲಯ ಸಾಯಂಕಾಲ 4 ಗಂಟೆಗೆ ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ. ಹೇಗಿರುತ್ತೆ ಲಾಕ್ಡೌನ್ 4.0? ಹೊಸ ನಿಯಮಗಳು ಯಾವ ರೀತಿಯಲ್ಲಿ ಇರುತ್ತೆ? ಏನೆಲ್ಲ ಹೊಸ ನಿಯಮಗಳನ್ನ ಜಾರಿಗೆ ತರುವಂತ ಸಾಧ್ಯತೆ ಇದೆ? ಸಾಯಂಕಾಲ 4 ಗಂಟೆಗೆ ಗೊತ್ತಾಗುತ್ತೆ. ಹಂತ ಹಂತವಾಗಿ ಬಸ್ಸು, ರೈಲು, ಮೆಟ್ರೋ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ? ಹಸಿರು ಹಳದಿ ವಲಯಗಳಲ್ಲಿ ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡಲಾಗತ್ತಾ? ಹಾಗೆಯೇ ಟ್ಯಾಕ್ಸಿ, ಆಟೋ, ನಗರ ಸಾರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡ್ತಾರಾ? ಆನ್ಲೈನ್ ನಲ್ಲಿ ಎಲ್ಲಾ ವಸ್ತುಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಹೇಗಿರುತ್ತೆ ಗೈಡ್ಲೈನ್ಸ್? ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಅನ್ನ ಆಸ್ ಇಟ್ ಈಸ್ ಮುಂದುವರಿಸಿಕೊಂಡು ಹಸಿರು ಹಳದಿ ವಲಯಗಳಿಗೆ ಸ್ವಲ್ಪ ಸಡಿಲಿಕೆ ಮಾಡ್ತಾರಾ? ಈ ವಲಯವಾರು ವಿಂಗಡಣೆ ಏನಿದೆ ಇದನ್ನ ರಾಜ್ಯಗಳಿಗೆ ಮಾಡೋದಕ್ಕೆ ಬಿಡ್ತಾರಾ? ಹೇಗಿರುತ್ತೆ ಲಾಕ್ಡೌನ್ 4.2 ರೂಲ್ಸ್? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರ್ಣೀಶ್ ಬೂಕನ್ಕೆರೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರ್ಣೀಶ್, ಲಾಕ್ಡೌನ್ 4.0 ನಿಯಮಾವಳಿಗಳು ಹೇಗಿರುತ್ತೆ? ಯಾಕಂತಂದ್ರೆ ಒಂದ್ ಕಡೆ ಆರ್ಥಿಕತೆಯನ್ನು ಗಮನದಲ್ಲಿಟ್ಕೊಳ್ಬೇಕು, ಚಟುವಟಿಕೆಗಳಿಗೆ ಅನುವು ಮಾಡಿಕೊಡ್ಬೇಕು, ಹಾಗೇನೆ ಕೊರೋನಾ ನಿಯಂತ್ರಣಕ್ಕೂ ಕೂಡ ಯುದ್ಧವನ್ನ ಜಾರಿಯಲ್ಲಿಡಬೇಕು. ಯಾವ ರೀತಿಯಲ್ಲಿ ಇರಬಹುದು ಗೃಹ ಸಚಿವಾಲಯದ ರೂಲ್ಸ್ಗಳು? ಈಗಾಗಲೇ ಎಲ್ಲ ರಾಜ್ಯಗಳಿಂದ ಲಾಕ್ಡೌನ್ ಸಂಬಂಧಪಟ್ಟಂತೆ, ಕೊರೋನಾ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ಶಿಫಾರಸುಗಳು ಬಂದಿವೆ. ಆ ಸಲಹೆ ಶಿಫಾರಸುಗಳನ್ನ ಪರಿಶೀಲಿಸಿರುವಂತಹ ಕೇಂದ್ರ ಗೃಹ ಇಲಾಖೆ ಈಗಾಗಲೇ ಒಂದು ಹಂತಕ್ಕೆ ಪರಿಶೀಲನೆ ಆಗಿದೆ. ಅಂತಿಮ ಹಂತದ ತಯಾರಿಗಳು ಈಗ ನಡೀತಿದ್ದಾವೆ. ಇವತ್ತು ಸಂಜೆ ಒಳಗಡೆ ಲಾಕ್ಡೌನ್ 4ನೇ ಹಂತದ ಲಾಕ್ಡೌನ್ ಬಗ್ಗೆ ಹೊಸ ಮಾರ್ಗಸೂಚಿ ಪ್ರಕಟ ಆಗುತ್ತೆ. ಈಗ ಉಳಿದಿರುವಂತ ಕುತೂಹಲ ಏನಂತಂದ್ರೆ, ಹೊಸ ಲಾಕ್ಡೌನ್ ಯಾವ ರೀತಿಯಲ್ಲಿ ಇರುತ್ತೆ, ಯಾವ್ಯಾವ ವಿನಾಯಿತಿಗಳು ಸಿಗ್ತವೆ, ಮತ್ತೆ ಹಸಿರು, ಕಿತ್ತಳೆ ಹಾಗೂ ಕೆಂಪು ವಲಯಗಳಲ್ಲಿ ಏನೇನು ವಿನಾಯಿತಿಗಳು ಇರ್ತವೆ ಅನ್ನುವಂತ ಕುತೂಹಲ ಇದೆ. ಈಗ ಸದ್ಯಕ್ಕೆ ನಮಗೆ ತಿಳಿದು ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಈ ರೀತಿ ವಲಯಗಳನ್ನ ವಿಂಗಡಿಸುವ ಒಂದು ಜವಾಬ್ದಾರಿಯನ್ನ ಈಗ ರಾಜ್ಯಗಳಿಗೆ ಬಿಟ್ಕೊಡಲಾಗುತ್ತೆ. ಯಾಕೆಂದ್ರೆ ಇದೊಂದು ಬೇಡಿಕೆ ಕೇಂದ್ರ ಸರ್ಕಾರದ ಮುಂದೆ ಹಲವು ರಾಜ್ಯಗಳಿಂದ ಬಂದಿತ್ತು. ಹಾಗಾಗಿ ಈಗ ರಾಜ್ಯಗಳೇ ಅದನ್ನ ನಿರ್ಧರಿಸಲಿ ಅಂತೇಳಿ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಬಿಟ್ಟ ನಂತರ ಹಸಿರು ವಲಯದಲ್ಲಿ ಆಲ್ಮೋಸ್ಟ್ ಸಂಪೂರ್ಣ ವಿನಾಯಿತಿ ಇರ್ತವೆ. ಅಂದ್ರೆ ಎಂದಿನಂತೆ ಜನಜೀವನ ಅಲ್ಲಿ ಇರುತ್ತೆ. ಜೊತೆಗೆ ಎಲ್ಲ ರೀತಿಯ ಚಟುವಟಿಕೆಗಳು, ಅದು ಕೃಷಿ ಇರಬಹುದು, ಕೈಗಾರಿಕೆ ಇರಬಹುದು, ಅಥವಾ ಕಚೇರಿಗಳನ್ನ ತೆರೆಯುವ ವಿಷಯದಲ್ಲಿ ಇರ್ಬೋದು, ಅಂಗಡಿ ಮುಂಗಟ್ಟುಗಳನ್ನ ತೆರೆಯುವ ವಿಷಯದಲ್ಲಿ ಇರ್ಬೋದು, ಎಲ್ಲಕ್ಕೂ ವಿನಾಯಿತಿಯನ್ನ ಕೊಡ್ಲಾಗುತ್ತೆ. ಮತ್ತೆ ಕಿತ್ತಳೆ ವಲಯದಲ್ಲಿ ಕೆಲವು ನಿರ್ಬಂಧಗಳು ಇರ್ತವೆ. ಆದ್ರೆ ಕೆಂಪು ವಲಯದಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ತವೆ. ಅಂದ್ರೆ ಅಲ್ಲಿ ಬೇರೆ ಕಡೆಯಿಂದ ವಾಹನಗಳ ಸಂಚಾರಕ್ಕೆ ಅವಕಾಶವನ್ನ ಕೊಡೋದಿಲ್ಲ. ಇಲ್ಲಿ ಮತ್ತೆ ಸಲೂನು, ಮತ್ತಿತರ ನಿರ್ಬಂಧಗಳು ಇರ್ತವೆ. ಓವರ್ ಆಗಿ ಹೇಳೋದಾದ್ರೆ ಸಾರಿಗೆ, ಅಂದ್ರೆ ಅದು ಅಂತಾರಾಜ್ಯ ಸಾರಿಗೆ ಇರ್ಬೋದು, ರೈಲು ಇರ್ಬೋದು, ವಿಮಾನ ಇರ್ಬೋದು, ಮತ್ತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಗಳು ಅಂದ್ರೆ ಬಸ್ಸು, ಮೆಟ್ರೋ, ಈ ರೀತಿಯ ಸಂಚಾರ ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡಲ್ಲ ಅನ್ನುವಂತಹದ್ದು ಮಾಹಿತಿಗಳು ಲಭ್ಯ ಆಗ್ತಿದಾವೆ. ಅವೆಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಶ್ರಮಿಕ ರೈಲುಗಳನ್ನ ಬಿಡಲಾಗಿದೆ, ಜೊತೆಗೆ ಕೆಲವು ವಿಶೇಷ ರೈಲುಗಳನ್ನ ಬಿಡಲಾಗಿದೆ. ಹಂತ ಹಂತವಾಗಿ ಈ ಸಂಖ್ಯೆಗಳನ್ನ ಹೆಚ್ಚಿಸಲಾಗುತ್ತೆ. ಅದೇ ರೀತಿಯಲ್ಲಿ ವಿಮಾನಗಳ ಹಾರಾಟವನ್ನು ಕೂಡ ಮೊದಲಿಗೆ ಕೆಲವು ನಿರ್ದಿಷ್ಟ ಪ್ರದೇಶಗಳಿಗೆ ನಿರ್ದಿಷ್ಟ ಸಮಯದಲ್ಲಿ ಒಂದಷ್ಟು ವಿಮಾನಗಳ ಹಾರಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅನಂತರ ಅವುಗಳ ಹಾರಾಟಗಳ ಸಂಖ್ಯೆಯನ್ನ ಹೆಚ್ಚಿಸಲಾಗುತ್ತೆ. ಈ ರೀತಿ ಹಂತ ಹಂತವಾಗಿ ಸಂಚಾರ ವ್ಯವಸ್ಥೆಯನ್ನ ಮುಕ್ತಗೊಳಿಸಲಾಗುತ್ತೆ. ಅದಲ್ಲದೆ ಶಾಲಾ ಕಾಲೇಜುಗಳು ಮತ್ತು ಸಿನಿಮಾ ಥಿಯೇಟರ್ಗಳು, ಮಾಲ್ಗಳು, ಇವೆಲ್ಲದಕ್ಕೂ ಕೂಡ ಸದ್ಯಕ್ಕೆ ವಿನಾಯಿತಿ ಸಿಗುವಂತ ಸಾಧ್ಯತೆಗಳು ಅನುಮಾನವಾಗಿವೆ. ಅವುಗಳು ಇನ್ನೂ ಅಂದ್ರೆ ಅದು ಹೊಸ ಮಾರ್ಗಸೂಚಿ ಅಂದ್ರೆ ಈಗ ಇವತ್ತು ಪ್ರಕಟ ಆಗುವ ಅಲ್ಲದೆ ಮತ್ತೊಂದು ಮಾರ್ಗಸೂಚಿ ಬರುವವರೆಗೂ ಕೂಡ ಅವುಗಳಿಗೆ ವಿನಾಯಿತಿ ಸಿಗುವ ಸಾಧ್ಯತೆಗಳು ಇಲ್ಲ. ಅದಲ್ಲದೆ ಈಗ ಧಾರ್ಮಿಕ ಸಮಾರಂಭ ಹಮ್ಮಿಕೊಳ್ಳಿಕ್ಕೆ, ಸಾರ್ವಜನಿಕ ಸಮಾರಂಭ ಹಮ್ಮಿಕೊಳ್ಳಿಕ್ಕೆ, ಈ ರೀತಿ ಸಮಾರಂಭಗಳನ್ನ ಹಮ್ಮಿಕೊಳ್ಳಿಕ್ಕೆ, ಜನಸಂದಣಿ ಆಗುವಂತಹ ಕಾರ್ಯಕ್ರಮಗಳಿಗೆ ಅವಕಾಶವೂ ಕೂಡ ಇರಲ್ಲ. ಅದು ಕೂಡ ಇನ್ನೂ ಒಂದ್ ಸ್ವಲ್ಪ ಇನ್ನೊಂದು ಮಾರ್ಗಸೂಚಿ ಬರುವವರೆಗೆ ಕಾಯ್ಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಅಂತಿಮ ಸ್ವರೂಪದಲ್ಲಿ ಇದ್ದು ಇವತ್ತು ಸಂಜೆ ಒಳಗೆ ಪ್ರಕಟ ಆಗುವ ಸಾಧ್ಯತೆಗಳಿದಾವೆ ಶ್ರೀಲಕ್ಷ್ಮಿ.
ಥ್ಯಾಂಕ್ ಯು ಧನೇಶ್ ಡೀಟೇಲ್ಸ್ಗಾಗಿ. ಹಾಗಾದ್ರೆ ರಾಜ್ಯದಲ್ಲೂ ಕೂಡ ಲಾಕ್ಡೌನ್ ಅನ್ನ ಬಹುತೇಕ ಸಡಿಲಿಕೆ ಮಾಡ್ತಾರಾ? ಕಂಟೈನ್ಮೆಂಟ್ ಝೋನ್ಗಳಲ್ಲಿ ಮಾತ್ರ ಲಾಕ್ಡೌನ್ ಇರುತ್ತಾ? ಕಂಟೈನ್ಮೆಂಟ್ ಝೋನ್ಗಳನ್ನು ಮಾತ್ರ ಸೀಲ್ ಡೌನ್ ಇಟ್ಕೊಂಡು ಉಳಿದ ಕಡೆಗಳಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ, ಬೇರೆ ರೀತಿಯ ಚಟುವಟಿಕೆಗಳಿಗೆ ಜನರ ಓಡಾಟಕ್ಕೆ ಅನುವು ಮಾಡಿಕೊಡ್ತಾರಾ? ಬಸ್ಗಳಲ್ಲಿ ಓಡಾಟಕ್ಕೆ ಅನುವು ಮಾಡಿಕೊಡ್ತಾರಾ? ಬಸ್ಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಕೂಡ ಬಹಳ ಮುಖ್ಯ. ಬಿಎಂಟಿಸಿ ಬಸ್ಗಳ ಓಡಾಟಕ್ಕೆ ಅನುಮತಿ ಕೊಡೋ ಸಾಧ್ಯತೆ ಇದೆ. ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಬಿಎಂಟಿಸಿ ಸಿಬ್ಬಂದಿಗೆ ಸೂಚನೆ ಕೊಡಲಾಗಿದೆ. ಹಾಗೆಯೇ ಆಟೋಗಳಲ್ಲಿ ಒಬ್ಬರಿಗೆ, ಟ್ಯಾಕ್ಸಿಗಳಲ್ಲಿ ಇಬ್ಬರಿಗಷ್ಟೇ ಪ್ರಯಾಣ ಮಾಡೋದಕ್ಕೆ ಅನುಮತಿ ಕೊಡ್ತಾರಾ? ಮಾಲ್ಗಳ ಕಥೆ ಏನಾಗುತ್ತೆ? ಥಿಯೇಟರ್ಗಳು ಓಪನ್ ಆಗ್ತವಾ ಅಥವಾ ಇಲ್ವಾ? ಸದ್ಯಕ್ಕೆ ಓಪನ್ ಆಗಲ್ಲ ಅನ್ನೋದು ಈಗ ಕೇಳಿ ಬರ್ತಾ ಇದೆ. ಪಾಸ್ ಆಧಾರದ ಮೇಲೆ ಅಂತರ್ಜಿಲ್ಲೆ ಸಂಚಾರಕ್ಕೆ ಅನುಮತಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಂತ ಹಂತವಾಗಿ ಸರ್ಕಾರಿ ಸಾರಿಗೆ ಸಂಚಾರ ಕೂಡ ಪುನರಾರಂಭ ಆಗತ್ತಾ? ರಾಜ್ಯಕ್ಕೆ ಅವುಗಳಿಗೆ ಬೇಕಾಗಿರ್ತಕ್ಕಂಥ ನಿಯಮಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಮುಂದಿನ ಲಾಕ್ಡೌನ್ 4.1 ಅಲ್ಲಿ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಅಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಇನ್ನಷ್ಟು ಲಾಕ್ಡೌನ್ ಅನ್ನ ಸಡಿಲಿಕೆ ಮಾಡ್ತಾರಾ? ಆರ್ಥಿಕ ಚಟುವಟಿಕೆಗಳು ಆಗಬೇಕು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಹಂತ ಹಂತವಾಗಿ ಸರ್ಕಾರಿ ಸಾರಿಗೆ ಸಂಚಾರ ಕೂಡ ಆರಂಭ ಆಗತ್ತಾ? ಇನ್ನು ಸದ್ಯಕ್ಕೆ ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಸಂಚಾರ ಇಲ್ಲ, ಅದನ್ನ ಕೂಡ ಆರಂಭ ಮಾಡ್ತಾರಾ? ಏನ್ ಮಾಡ್ತಾರೆ? ಕಾರ್ಖಾನೆಗಳಲ್ಲಿ ನಿಯಮಿತ ಸಿಬ್ಬಂದಿಯಿಂದ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಅನುಮತಿ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ. ಡೆಂಟಲ್ ಕ್ಲಿನಿಕ್ಗಳಿಗೆ ಅನುಮತಿ ಇರಲ್ಲ ಅಂತ ಹೇಳಲಾಗ್ತಾ ಇದೆ. ಕೊರೋನಾ ಸೋಂಕು ಹರಡುವುದು ಅಲ್ಲಿ ಹೆಚ್ಚಿನ ಸಾಧ್ಯತೆ ಇರೋದ್ರಿಂದ ಹೋಟೆಲ್ಗಳಿಗೂ ಕೂಡ ಷರತ್ತುಬದ್ಧ ಅನುಮತಿ ಕೊಡೋ ಸಾಧ್ಯತೆ ಇದೆ. ಹಾಗಾಗಿ ರಾಜ್ಯ ಕೂಡ ತನ್ನ ವಿವೇಚನೆಗೆ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಅಲ್ಲಿಗೆ ರಾಜ್ಯದಲ್ಲಿ ಲಾಕ್ಡೌನ್ ಬಹುತೇಕ ಸಡಿಲಿಕೆ ಅಂತ ಪರಿಗಣಿಸಬಹುದಾ? ಕೇಂದ್ರ ಸರ್ಕಾರ ತನ್ನ ಗೈಡ್ಲೈನ್ಸ್ ನ ಬಿಡುಗಡೆ ಮಾಡಿದ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾರೆ. ಏನಿರುತ್ತೆ, ಏನಿರಲ್ಲ, ರಾಜ್ಯ ಸರ್ಕಾರ ಯಾವುದಕ್ಕೆಲ್ಲ ಅನುಮತಿ ಕೊಡುತ್ತೆ, ಕೊಡೋದಿಲ್ಲ, ಎಲ್ಲ ಡೀಟೇಲ್ಸ್ನ ಕೊಡ್ತಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಕೇಂದ್ರ ಗೃಹ ಇಲಾಖೆನವರು 4 ಗಂಟೆಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡ್ತಾರಂತೆ. ಹಾಗಾದ್ರೆ ರಾಜ್ಯಕ್ಕೆ ಏನು ನಿರ್ದೇಶನಗಳಿರುತ್ತೆ? ರಾಜ್ಯ ಯಾವ ರೀತಿನಲ್ಲಿ ನಿಯಮಾವಳಿಗಳನ್ನ ರೂಪಿಸಿಕೊಳ್ಳೋ ಸಾಧ್ಯತೆ ಇದೆ? ಇಲ್ಲಿನ ಪರಿಸ್ಥಿತಿ ಮತ್ತು ಆರ್ಥಿಕ ಚಟುವಟಿಕೆಗಳ ಒಂದು ಏನು ಉತ್ತೇಜನಕ್ಕೋಸ್ಕರ ಏನು ಮಾಡಬಹುದು ಅಂತ ಅನ್ಸುತ್ತೆ? ಸಂಜೆ 4 ಗಂಟೆಗೆ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಪೆಕ್ಯುಲೇಷನ್ಸ್ ಅಂತೂ ನಡೀತಾ ಇದೆ. ಶ್ರೀಲಕ್ಷ್ಮಿ, ಇದಾಗಬಹುದು, ಇದಿರತ್ತಾ, ಇದಿರಲ್ವಾ, ಈ ರೀತಿ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ. ಆದ್ರೆ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವಂತ ಒಂದಷ್ಟು ಕರಾರುವಾಕ್ ಮಾಹಿತಿಗಳ ಪ್ರಕಾರ ಒಂದಷ್ಟು ವ್ಯವಸ್ಥೆಗಳು ಇರ್ತವೆ, ಇನ್ನೊಂದಷ್ಟು ವ್ಯವಸ್ಥೆಗಳು ಯಾವುದೇ ಕಾರಣಕ್ಕೂ ಇರಲ್ಲ. ಅದೇ ರೀತಿ ಅಬಾಧಿತವಾಗಿ ಎಲ್ಲಿ ಸ್ಟಾಪ್ ಆಗಿತ್ತೋ ಅದೇ ರೀತಿ ಕೂಡ ಮುಂದುವರಿಯುತ್ತೆ ಅಂತ. ಪ್ರಮುಖವಾಗಿ ನಾವು ನೋಡಿದ್ರೆ KSRTC ಬಸ್ಗಳ ಸಂಚಾರಕ್ಕೆ ಸಂಬಂಧಪಟ್ಟದಾದ್ರೆ ಒಂದಷ್ಟು ಆದ್ಯತೆಯ ಮೇರೆಗೆ ಒಂದಷ್ಟು ಬಸ್ಗಳ ಆಪರೇಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಇದೆ. ಯಾಕಂತ ಹೇಳಿದ್ರೆ ಬಸ್ಗಳ ಸಂಚಾರ ಅಂತರ್ ಜಿಲ್ಲೆಗಳಿಗೆ ತುಂಬಾ ಅವಶ್ಯಕತೆ ಆಗಿರೋದ್ರಿಂದ ಅಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ಬೇಕು ಅನ್ನುವಂತ ಪ್ರೆಷರ್ ಕೂಡ ಸರ್ಕಾರದ ಮಟ್ಟದಲ್ಲಿರೋದ್ರಿಂದಾಗಿ ಅದಕ್ಕೆ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗುವಂತ ಸಾಧ್ಯತೆಗಳಿದೆ ಅಂತ. ಇನ್ನು BMTC ಬಸ್ಗಳ ಸಂಚಾರನು ಕೂಡ ಆದ್ಯತೆಯ ಮೇರೆಗೆ ಅಂತ ಹೇಳಿದ್ರೆ ಹೆಚ್ಚೆಚ್ಚು ಪ್ರಯಾಣಿಕರಿಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲಲ್ಲಿ ಬಸ್ಗಳನ್ನ ಓಡಿಸುವಂತ ವ್ಯವಸ್ಥೆಗಳು, ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಬಸ್ಗಳು ರಸ್ತೆಗಳಿದ್ದಾವೆ ಅನ್ನೋದನ್ನ ನಾವು ಒಪ್ಕೊಳಕ್ಕಾಗೋದಿಲ್ಲ. ಅದನ್ನ ಈಗಾಗಲೇ ಆಡಳಿತ ಮಂಡಳಿ ಕೂಡ ಇದೆ. ಸರ್ಕಾರದ ನಿರ್ದೇಶನ ಹೋಗ್ಬೇಕು BMTCಗೆ, ಅಲ್ಲಿವರೆಗೂ ಕೂಡ ನಾವು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅಂತ ಮಾತನಾಡಿದೆ. ಇನ್ನು ಉಳಿದಂತೆ ಮೆಟ್ರೋದಲ್ಲಂತೂ ಯಾವುದೇ ಕಾರಣಕ್ಕೂ ಮೆಟ್ರೋ ಸಂಚಾರ ಆಗುವಂತ ಸಾಧ್ಯತೆಗಳು ತೀರಾ ಕ್ಷೀಣ. ಯಾಕಂತಂದ್ರೆ ಹವಾನಿಯಂತ್ರಿತ ಆಗಿರೋದ್ರಿಂದಾಗಿ ಸೋಂಕು ಹರಡುವಂತ ಸಾಧ್ಯತೆ ಇರೋದ್ರಿಂದ ಮೆಟ್ರೋಗೆ ಯಾವುದೇ ರೀತಿಯಂತ ಅವಕಾಶ ಇಲ್ಲ. ಇನ್ನ ಸಹಜವಾಗಿ ನೋಡಿದ್ರೆ ಆಟೋ ಓಲೋ ಊಬರ್ಗಳಿಗೆ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಇಷ್ಟಿಷ್ಟೇ ಪ್ರಯಾಣಿಕರನ್ನ ಇದ್ ಮಾಡ್ಬೇಕು, ಪೂಲಿಂಗ್ ವ್ಯವಸ್ಥೆ ಎಲ್ಲ ಮಾಡಂಗಿಲ್ಲ. ಯಾಕಂದ್ರೆ ಪೂಲಿಂಗ್ ವ್ಯವಸ್ಥೆಯಲ್ಲಿ 3-4 ಜನ ಹೋಗುವಂತ ವ್ಯವಸ್ಥೆ ಇದೆ, ಅದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ ಅಂತೇಳಿ. ಹೋಟೆಲ್ಗಳಲ್ಲಿ ಸಾಮಾಜಿಕ ಅಂತರವನ್ನ ಕಡ್ಡಾಯವಾಗಿ ಮಾಡಿಕೊಂಡು ತಿನ್ನಕ್ಕೆ ಅವಕಾಶ ಕೊಡುವಂತ ಒಂದು ಸಾಧ್ಯತೆ ಇದೆ. ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳು ಸ್ಥಗಿತ ಆಗಿರೋದ್ರಿಂದ ಅದು ಆರ್ಥಿಕತೆಯ ಮೇಲೆ ಸಾಕಷ್ಟು ಡಿಪೆಂಡ್ ಆಗಿರೋದ್ರಿಂದ ಕಟ್ಟಡ ನಿರ್ಮಾಣಕ್ಕೂ ಕೂಡ ಅವಕಾಶ ಸಿಗ್ಬೋದು, ಅದು ಕೂಡ ಕಂಡೀಷನಲ್. ಇನ್ನುಳಿದಂತೆ ಕ್ಷೌರಿಕರಿಗೆ ಮತ್ತೆ ಡೆಂಟಲ್ ಕ್ಲಿನಿಕ್ಗಳಿಗೆ ಅವಕಾಶ ಇಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ತುಂಬಾ ಹತ್ತಿರದಲ್ಲಿ ಕಾಂಟ್ಯಾಕ್ಟ್ ಇರುತ್ತೆ, ಅದರಿಂದ ಸೋಂಕು ಹರಡಬಹುದು ಅನ್ನುವಂತ ಒಂದು ಕಾರಣಕ್ಕೆ ಮದುವೆ ಸಮಾರಂಭಗಳನ್ನ ಸೀಮಿತ ಸಂಖ್ಯೆಯಲ್ಲಿ ಮಾಡಕ್ ಅವಕಾಶ ಇದೆ. ಸಿನಿಮಾ, ಥಿಯೇಟರ್, ಮಾಲ್ಸ್ಗಳಂತೂ ಯಾವುದೇ ಕಾರಣಕ್ಕೂ ಕೂಡ ಓಪನ್ ಆಗುವಂತ ಸಾಧ್ಯತೆಗಳು ಕಮ್ಮಿ ಇದೆ. ಮಾರುಕಟ್ಟೆಗಳ ವಹಿವಾಟಿಗೆ ಒಂದಷ್ಟು ಸೋಷಿಯಲ್ ಡಿಸ್ಟೆನ್ಸ್ ಅನ್ನು ಇಟ್ಕೊಂಡು ಒಂದಷ್ಟು ಪ್ರಮಾಣದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ, ಅದೇ ಫುಲ್ ರಿಲ್ಯಾಕ್ಸೇಷನ್ ಸಿಗುವಂತ ಸಾಧ್ಯತೆಗಳು ತೀರಾ ಕ್ಷೀಣ. ಇನ್ನ
ಕೆಲವೊಂದು ಎಸೆನ್ಷಿಯಲ್ ಕಮಾಡಿಟೀಸ್ ಬಿಟ್ರೆ ಬೇರೆ 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 ವಸ್ತುಗಳನ್ನ ಸಾಗಿಸುವಂತ ಲಾರಿಗಳ ಸಂಚಾರದ ಮೇಲೂ ಕೂಡ ಸಾಕಷ್ಟು ರೀತಿಯಂತ ಒಂದಷ್ಟು ಕಡಿವಾಣ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ನಾವು ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಡ್ತಾರೆ ಅನ್ನುವಂತ ಒಂದು ಇದನ್ನ ನಾವು ಒಪ್ಕೊಳಕ್ ಆಗೋದಿಲ್ಲ. ಆದ್ರೆ ಈಗಿನ ನೋಡಿ, ಸಿನಿಮಾ ಥಿಯೇಟರ್ಸ್, ಮಾಲ್ಸ್, ಮೆಟ್ರೋ ಇರ್ಬೋದು, ಅದೇ ರೀತಿ BMTC ಸಂಚಾರ ಇರ್ಬೋದು, KSRTC ಸಂಚಾರ ಇರ್ಬೋದು, ಇವೆಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ತಮ್ಮ ಆಪರೇಷನ್ ಅನ್ನು ಶುರು ಮಾಡ್ತವೆ ಅಂತ ಹೇಳಕ್ ಆಗುದಿಲ್ಲ. ಇನ್ನು ಉಳಿದಂತೆ ಎಲ್ಲಿ ಈಗ ಸೋಂಕು ಹರಡೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯತೆಗಳಿದೆಯೋ ಅದೆಲ್ಲಕ್ಕೂ ಕೂಡ ಕಡಿವಾಣ. ಯಾಕಂದ್ರೆ ಈಗಾಗಲೇ BBMP ಇಂದನೂ ಕೂಡ ಮಾಹಿತಿ ಹೋಗಿದೆ. ಯಾಕಂದ್ರೆ ದಿನ ಕಳೆದಂತೆ ಶಿವಾಜಿನಗರ ಇರ್ಬೋದು, ವಂಶ ಇರ್ಬೋದು, ಪಾದರಾಯಣಪುರ ಇರ್ಬೋದು, ಇಲ್ಲೆಲ್ಲ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಇಲ್ಲಿನವರು ಒಂದು ವಾರ್ಡಿಂದ ಇನ್ನೊಂದು ವಾರ್ಡಿಗೆ ಹೋಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ. ಅಲ್ಲಿ ಕೊರೋನಾ ಸೋಂಕು ಹರಡುವಂತ ಸಾಧ್ಯತೆ, ಮತ್ತೆ ಜೊತೆಗೆ ಹೆಚ್ಚೆಚ್ಚು ಜನ ಎಲ್ಲಿ ಜನದಟ್ಟಣೆ ಇರ್ತಾರೋ ಅಲ್ಲೂ ಕೂಡ ಕೊರೋನಾ ಸೋಂಕು ಹರಡುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಒಂದು ಅಂಶವನ್ನು ಕೂಡ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿರೋದ್ರಿಂದಾಗಿ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ CMಗಳಿಗೆ ಅದನ್ನ ತೆಗೆದುಕೊಳ್ಳುವಂತ ವಿವೇಚನೆ ಬಿಟ್ಟಿರುವಂತ ಒಂದು ಹಿನ್ನೆಲೆಯಲ್ಲಿ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗುವಂತ ಸಾಧ್ಯತೆಗಳಿಲ್ಲ. ಆದ್ರೆ ಜನ ಇಷ್ಟು ದಿನಗಳವರೆಗೆ ಏನ್ ಜನಜೀವನ ಇತ್ತು ಅದು ಒಂದಷ್ಟು ಪ್ರಮಾಣದಲ್ಲಿ ಓಪನ್ ಅಪ್ ಆಗೋದಕ್ಕಂತೂ ಸಾಧ್ಯತೆಗಳಂತೂ ಇದ್ದೇ ಇದೆ. ಅದು ಮಾರ್ಗಸೂಚಿಯಲ್ಲಿ ಆ ಅಂಶಗಳು ಇರ್ಬೋದು ಅನ್ನೋಂತ ಮಾಹಿತಿನೂ ಕೂಡ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಥಾಮಸ್ ಡೀಟೇಲ್ಸ್ಗಾಗಿ. ಇವತ್ತು ರಾಜ್ಯದಲ್ಲಿ 23 ಹೊಸ ಕೇಸ್ಗಳು ದೃಢಪಟ್ಟಿದ್ದಾವೆ. ಸೋಂಕಿತರ ಸಂಖ್ಯೆ 1079ಕ್ಕೆ ಏರಿಕೆಯಾಗಿದೆ. ಬೆಂಗಳೂರಿನಲ್ಲಿ 14 ಪ್ರಕರಣಗಳು ಪಾಸಿಟಿವ್ ಕಂಡು ಬಂದಿದೆ. ಇನ್ನು ಹಾಸನದಲ್ಲಿ 3 ಕೇಸ್ಗಳು, ಮಂಡ್ಯದಲ್ಲಿ 1, ಉಡುಪಿನಲ್ಲಿ 1 ಕೇಸ್, ಧಾರವಾಡದಲ್ಲಿ 1 ಹಾಗೂ ದಾವಣಗೆರೆಯಲ್ಲಿ 1, ಬಳ್ಳಾರಿನಲ್ಲಿ 1 ಕೇಸ್, ಹಾಗೆಯೇ ಬಾಗಲಕೋಟೆಯಲ್ಲೂ ಕೂಡ 1 ಕೇಸ್ ಹೊಸದಾಗಿ ಇವತ್ತು ಕಂಡು ಬಂದಿದೆ. ಒಟ್ಟು 1079ಕ್ಕೇರಿದೆ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ. ಬೆಂಗಳೂರಲ್ಲಿ ದಿನೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ ನಂಬರ್ಸು, ಕೊರೋನಾ ಪಾಸಿಟಿವ್ ನಂಬರ್ಸು. ಬೆಂಗಳೂರಿಗೆ ಕಂಟಕವಾಯ್ತಾ ಶಿವಾಜಿನಗರದಲ್ಲಿ ಕೊರೋನಾ ಸೋಂಕು ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇದೆ. ಶಿವಾಜಿನಗರದಲ್ಲಿ ಇವತ್ತು ನೋಡಿ ಮತ್ತೆ 14 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ನಿನ್ನೆ 11 ಜನಕ್ಕೆ ಕೊರೋನಾ ಪಾಸಿಟಿವ್ ಕಂಡು ಬಂದಿತ್ತು. ಶಿವಾಜಿನಗರದಲ್ಲಿ ಸೂಪರ್ ಸ್ಪ್ರೆಡರ್ ಪೇಷಂಟ್ ನಂಬರ್ 653 ಇವರ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಗಳಿಗೆ ತೀವ್ರಗತಿಯಲ್ಲಿ ಕೊರೋನಾ ಸೋಂಕು ಹರಡ್ತಾ ಇರೋದು ಕಂಡು ಬರ್ತಾ ಇದೆ. 14 ಮಂದಿಗೆ ಇವತ್ತು ಮತ್ತೆ ಇದೇ ಶಿವಾಜಿನಗರದಿಂದ ಸೋಂಕು ಕಂಡು ಬಂದಿದೆ. ಪೇಷಂಟ್ ನಂಬರ್ 653 ಹೋಟೆಲ್ ಹೌಸ್ ಕೀಪಿಂಗ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ ವ್ಯಕ್ತಿ. ಶಿವಾಜಿನಗರದಲ್ಲಿ ನಿನ್ನೆ ಈ ವ್ಯಕ್ತಿಯಿಂದಾಗಿ 11 ಮಂದಿಗೆ ಸೋಂಕು ತಗುಲಿರೋದು ಕಂಡು ಬಂದಿತ್ತು. ಇವತ್ತು ಮತ್ತೆ 14 ಮಂದಿಗೆ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಹಾಸನ ಜಿಲ್ಲೆಯ 3 ಕೇಸ್ಗಳಿಗೆ ಮುಂಬೈ ಲಿಂಕ್ ಇದೆ. ಧಾರವಾಡದ 1 ಕೇಸ್ಗೂ ಕೂಡ ಮುಂಬೈ ಪ್ರವಾಸದ ಕಂಟಕ ಇದೆ. ಹಾಗೇನೆ ಬಾಗಲಕೋಟೆಯ 1 ಪ್ರಕರಣಕ್ಕೂ ಕೂಡ ಮುಂಬೈ ಲಿಂಕ್ ಇದೆ. ಇವತ್ತು ಕಂಡು ಬಂದಿರತಕ್ಕಂತಹ ಒಂದಷ್ಟು ಪಾಸಿಟಿವ್ ಕೇಸ್ಗಳಲ್ಲಿ ಯಾವ್ಯಾವುದಕ್ಕೆ ಮುಂಬೈ ಲಿಂಕ್ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯ 3 ಕೇಸ್ಗಳಿಗೆ ಮುಂಬೈ ಲಿಂಕ್, ಹಾಗೆಯೇ ಬಾಗಲಕೋಟೆಯ 1 ಪ್ರಕರಣಕ್ಕೂ ಕೂಡ ಮುಂಬೈ ಲಿಂಕ್ ಇದೆ. ಅದೇ ರೀತಿ ಧಾರವಾಡದ 1 ಕೇಸ್ಗೂ ಕೂಡ ಮುಂಬೈ ಪ್ರವಾಸದ ಕಂಟಕವೇ ಮುಳುವಾಗಿದೆ. ಸೊ ಹಾಗಾದ್ರೆ ಬಾಗಲಕೋಟೆಯ ಸಮಸ್ಯೆ ಏನು ನೋಡೋಣ. ಬಾಗಲಕೋಟೆಯ ಸೋಂಕಿತ ವ್ಯಕ್ತಿ ಮುಂಬೈನಿಂದ ಬಂದಿರತಕ್ಕಂಥದ್ದು ಅನ್ನುವಂಥದ್ದು. ಹಾಗಾಗಿ ಮುಂಬೈ ಟೆನ್ಷನ್. ಮುಂಬೈಯಿಂದ ಬಂದಿದ್ದಂತಹ ಶುಶ್ರೂಷಕಾಯಿತ ನರ್ಸ್ ಮುಂಬೈನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಬಾಗಲಕೋಟೆಗೆ ಬಂದಿದ್ದಾರೆ. ಬಾದಾಮಿ ತಾಲೂಕು ಕುಳಗೇರಿ ಗ್ರಾಮದ ಸೋಂಕಿತ ವ್ಯಕ್ತಿ ಅಲ್ಲಿ ಮುಂಬೈನಲ್ಲಿ ನರ್ಸ್ ಆಗಿ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಪೇಷಂಟ್ ನಂಬರ್ 1063
ಮೇ 12ನೇ ತಾರೀಕು ಮುಂಬೈಯಿಂದ ಕುಳಗೇರಿಗೆ ಬಂದಿದ್ರು ಈ ವ್ಯಕ್ತಿ. ಕುಳಗೇರಿ ಗ್ರಾಮದ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ನಲ್ಲಿ ಇದ್ರು. ಅನಂತರ ಇವರ ಗಂಟಲು ದ್ರವ ಪರೀಕ್ಷೆಗೆ ವೈದ್ಯರು ಕಳುಹಿಸಿದ್ರು. ಇವತ್ತು ಈ ಶುಶ್ರೂಷಕನಿಗೆ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇವರಿಂದ ಇನ್ಯಾರ್ಯಾರಿಗೆ ಹರಡಿದೆಯೋ ಅನ್ನುವಂಥ ಆತಂಕ ಈಗ ವ್ಯಕ್ತವಾಗಿದೆ. ಅವರು ಕ್ವಾರಂಟೈನ್ನಲ್ಲಿ ಇದ್ರು, ಅಲ್ಲಿಂದ ಬಂದವರು. ಸ್ಟಿಲ್ ಕೊರೋನಾ ಬಹಳ ತೀವ್ರಗತಿಯಲ್ಲಿ ಹರಡ್ತಾ ಇರೋದನ್ನ ನಾವು ಗಮನಿಸಬಹುದು. ಸೊ ಬಾಗಲಕೋಟೆಗೆ ಇದೀಗ ಮುಂಬೈ ಸೋಂಕಿನ ಟೆನ್ಷನ್ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಮುಂಬೈಯಿಂದ ಬಂದಿದ್ದಂತಹ ವ್ಯಕ್ತಿ, ಇವರು ನರ್ಸ್ ಖಾಸಗಿ ಆಸ್ಪತ್ರೆಯಲ್ಲಿ ಮುಂಬೈನಲ್ಲಿ, ಅಲ್ಲಿಂದ ಊರಿಗೆ ಅಂತ ವಾಪಸ್ ಬಂದಿದ್ದಾರೆ. ಬಂದ ಮೇಲೆ ಅವರು ಕ್ವಾರಂಟೈನ್ ಆಗಿದ್ದಾರೆ. ಕ್ವಾರಂಟೈನ್ ಆದರೂ ಕೂಡ ಬಾದಾಮಿ ತಾಲೂಕಿನ ಕುಳಗೇರಿ ಗ್ರಾಮದ ವ್ಯಕ್ತಿ ಈತ. ಆ ಗ್ರಾಮನ ಈಗ ಹಾಗಾದ್ರೆ ಸೀಲ್ ಡೌನ್ ಮಾಡಿದ್ದಾರಾ? ಮುಂಬೈ ಖಾಸಗಿ ಆಸ್ಪತ್ರೆಯಲ್ಲಿ ಇವರು ನರ್ಸ್ ಆಗಿದ್ರು, ಊರಿಗೆ ಬಂದಿದ್ದಾರೆ. ಊರಿಗೆ ಬಂದ ನಂತರ ಅದೇ ಕುಳಗೇರಿನಲ್ಲಿ ಇವರು ಕ್ವಾರಂಟೈನ್ ಆಗಿದ್ದಾರೆ. ಆದರೂ ಕೂಡ ಇವತ್ತು ಗಂಟಲು ದ್ರವ ಪರೀಕ್ಷೆಗೆ ಕಳುಹಿಸಿದ್ರು. ಇದೀಗ ಕೊರೋನಾ ಸೋಂಕಿರೋದು ದೃಢಪಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಚಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಬಂದಿದ್ದೀನಿ. ಬಾಗಲಕೋಟೆನಲ್ಲೂ ಕೂಡ ಈಗ ಮುಂಬೈ ಸೋಂಕಿನ ಆತಂಕ ಬಹಳವಾಗಿ ಕಾಡ್ತಾ ಇದೆ ಅಂತ, ಏನಿದೆ ಚಿತ್ರಣ? ಖಂಡಿತ ಶ್ರೀಲಕ್ಷ್ಮಿ, ಅಂದ್ರೆ ಬಾಗಲಕೋಟೆ ಜಿಲ್ಲೆಗೆ ಇಲ್ಲಿವರೆಗೆ ಅಹಮದಾಬಾದ್ ಮತ್ತು ಮೈಸೂರಿನ ಒಂದು ಲಿಂಕ್ ತಗಲಿತ್ತು. ಈಗ ಆ ಬೆನ್ನಲ್ಲಿ ಮತ್ತೆ ಈಗ ಬಾಂಬೆಯಿಂದ ಅಂದ್ರೆ ಮಾಸ್ಟರ್ ಅತಿ ಹೆಚ್ಚು ಸೋಂಕು ಕಂಡು ಬೆನ್ನಲ್ಲಿ ಈಗ ಏನು ಮುಂಬೈನಲ್ಲಿ ನರ್ಸ್ ಆಗಿ ಅಂದ್ರೆ ಖಾಸಗಿ ಆಸ್ಪತ್ರೆ ನರ್ಸ್ ಆಗಿ ಕೆಲಸ ಮಾಡ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಏನು ಬಾದಾಮಿ ತಾಲೂಕು ಕುಳಗೇರಿ ಗ್ರಾಮದ ನಿವಾಸ ಆಗಿರ್ತಕ್ಕಂಥ PO 33 ವರ್ಷದ ಏನು ವ್ಯಕ್ತಿ ಈತ ಅಲ್ಲಿ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದ. ಈಗ ಲಾಕ್ಡೌನ್ ಹಿನ್ನೆಲೆ ಏನ್ ಸಡ್ಲಿಕ್ಕೆ ಆಗ್ತದೆ, ಆ ಸಡಿಲಿಕೆ ಆದ ಬಳಿಕ ಮೇ 12ನೇ ತಾರೀಕಿಗೆ ಅಲ್ಲಿಂದ ಮುಂಬೈಯಿಂದ ಆತ ಇಲ್ಲಿ ತಮ್ಮ ಊರಾಗಿರ್ತಕ್ಕಂಥ ಕುಳಗೇರಿಗೆ ಬಂದಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಆತ ತೋಟದಲ್ಲಿ ಅಂದ್ರೆ ಅವರ ಮನೆ ತೋಟದಲ್ಲಿ ಇರೋದ್ರಿಂದಾಗಿ ಆತ ತೋಟಕ್ಕೆ ಹೋಗಿರ್ತಾನೆ. ಈ ಮಾಹಿತಿಯನ್ನು ತಿಳಿರ್ತಕ್ಕಂಥ ತಾಲೂಕು ಆಡಳಿತ ಆತನನ್ನ ತಕ್ಷಣವೇ ಒಂದು ಕ್ವಾರಂಟೈನ್ ಹಾಸ್ಟೆಲ್ನಲ್ಲಿ ಕ್ವಾರಂಟೈನ್ ಮಾಡ್ತಾರೆ. ಈಗ ಕ್ವಾರಂಟೈನ್ ಮಾಡಿದಂತ ವ್ಯಕ್ತಿ ಏನು ಕಳೆದ 2 ದಿನ ಹಿಂದ್ಗಡೆ ಆತನ ಒಂದು ಏನು ಕೊರೋನಾ ಲಕ್ಷಣ ಕಂಡು ಬಂದಿಲ್ಲ, ಆತನ ಗಂಟಲು ದ್ರವವನ್ನ ಪರೀಕ್ಷೆಗೆ ಕಳಿಸಲಾಗಿತ್ತು. ಇವತ್ತು ಆತನ ವರದಿ ಪಾಸಿಟಿವ್ ಇದೆ ಅಂತ ಗೊತ್ತಾಗಿದೆ. ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಸುಮಾರು 71ಕ್ಕೆ ಇವತ್ತು ಸಂಖ್ಯೆತರ ಸಂಖ್ಯೆ ಏರಿದ್ರೆ ಬಾದಾಮಿ ತಾಲೂಕಿನಲ್ಲಿ 19 ಸಂಖ್ಯೆತರ ಸಂಖ್ಯೆ ಏರಿದೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಗೂ ಈಗ ಮುಂಬೈನ ಒಂದು ಆತಂಕ ಮನೆ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ಈಗ ಆತನ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರಿಗೆ ಕ್ವಾರಂಟೈನ್ ಮಾಡಿ ಅವರು ಕೂಡ ಪರೀಕ್ಷೆಗೆ ಮುಂದಾಗಿರುವಂತದ್ದು ತಾಲೂಕು ಆಡಳಿತ. ಥ್ಯಾಂಕ್ ಯು ರಚ್ಚಪ್ಪ ಡೀಟೇಲ್ಸ್ಗಾಗಿ. ಇನ್ನು ಕೊರೋನಾ ಬಗ್ಗೆ ಯಾವುದೇ ಆತಂಕ ಬೇಡ, ಸಮುದಾಯಕ್ಕೆ ಹರಡದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗಿದೆ. ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾರು ಆತಂಕಿತರಾಗಬೇಕಾಗಿಲ್ಲ, ಸಮುದಾಯಕ್ಕೆ ಹರಡದ ರೀತಿಯಲ್ಲಿ ಅಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಅಂತ ಏನು ಕರೀತಾರೆ ಆ ಹಂತಕ್ಕೆ ಹೋಗದ ರೀತಿಯಲ್ಲಿ ಎಲ್ಲ ರೀತಿ ನಾವು ಜಾಗೃತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ. ಜನರು ತಮ್ಮ ಆರೋಗ್ಯದ ಬಗ್ಗೆ ಆದಷ್ಟು ಎಚ್ಚರಿಕೆ ವಹಿಸಬೇಕು. ಬೇರೆ ಕಡೆಯಿಂದ ಬಂದವರು ಎಲ್ಲರೂ ಕೂಡ ನಮ್ಮವರೇ, ನಿಮ್ಮನ್ನ ಊರಿಗೆ ಕಳಿಸಿಕೊಡುವ ಜವಾಬ್ದಾರಿ ಸರ್ಕಾರದ್ದು ಅಂತ ಜವಾಬ್ದಾರಿಯ ಮಾತುಗಳನ್ನಾಡಿದ್ದಾರೆ. 40 ಲ್ಯಾಬ್ಗಳನ್ನ ಮಾಡಲಾಗಿದೆ. ತಿಂಗಳ ಕೊನೆಗೆ 60 ಲ್ಯಾಬ್ಗಳಾಗತ್ತೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ಕೊಟ್ಟಿದ್ದಾರೆ. ಕೊರೋನಾ ಸೋಂಕಿತರು ಹೆಚ್ಚಾಗ್ತಾರೆ, ಅದಕ್ಕೆ ಆತಂಕ ಏನ್ ಬೇಕಾಗಿಲ್ಲ. ನಿನ್ನೆ ಒಂದು ಉದಾಹರಣೆಗೆ ಸುಮಾರು 50 ಕೇಸು ಬರೀ ದುಬೈ ಮೂಲದಿಂದ ಬಂದಿರ್ತಕ್ಕಂಥವ್ರು, ಮಹಾರಾಷ್ಟ್ರದಿಂದ ಮೂಲದಿಂದ ಬಂದಿರ್ತಕ್ಕಂಥವ್ರೆ ಸುಮಾರು 45-50 ಜನ ಇದೆ. ನಿನ್ನೆ ಸಂಜೆ ಅಷ್ಟೊಂದು 63 ಆಗಿದೆ ಅಂತ ಕಾಣಿಸುತ್ತೆ. 63ರಲ್ಲಿ 50 ಜನ ಹೊರದೇಶದಿಂದ ಹೊರ ರಾಜ್ಯಗಳಿಂದ ಬಂದಿದ್ದಾರೆ. ಅವರೆಲ್ಲ ನಮ್ಮವ್ರೆ, ಕರ್ನಾಟಕದ ಮೂಲದವರು. ಅವ್ರನ್ನ ಅಲ್ಲೇ ಬಿಡಕ್ಕಾಗಲ್ವಲ್ಲ, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಪಾಸಿಟಿವ್ ಆಗಿದ್ರು ಕೂಡ ಅವರಿಗೆ ಚಿಕಿತ್ಸೆಯನ್ನ ಕೊಡೋದು ನಮ್ಮ ಸರ್ಕಾರದ ಧರ್ಮ ಅಂತ ನಾವು ಕರ್ಕೊಂಡು ಬರ್ತೀವಿ. ಅದು ಸಮುದಾಯದಲ್ಲಿ ಹರಡದೇ ಇರುವಂತ ರೀತಿಯಲ್ಲಿ ನಮ್ಮ ಜನರು ಕೂಡ ಈಗ ಅವರವರ ಆರೋಗ್ಯವನ್ನ ಅವರು ಕೂಡ ಬಹಳ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ನೋಡ್ಕೋಬೇಕಾಗ್ತದೆ. ಸರ್ಕಾರ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ವಿ. ಈಗ ಕೊರೋನಾ ಸೋಂಕಿತರು ಹೆಚ್ಚಾಗ. ಇನ್ನಷ್ಟು ಅಪ್ಡೇಟ್ಸ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ.
ಸೋಮವಾರ ಎಸ್ಎಸ್ಎಲ್ಸಿ ವೇಳಾಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ವೇಳಾಪಟ್ಟಿಯ ಸಿದ್ಧತೆ ಸಂಬಂಧ ಸೋಮವಾರ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಸಚಿವ ಸುರೇಶ್ ಕುಮಾರ್. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಒಂದು ಕೊಠಡಿಯಲ್ಲಿ ಎಷ್ಟು ಮಕ್ಕಳನ್ನ ಕೂರಿಸಬೇಕು, ಒಂದು ಡೆಸ್ಕ್ನಲ್ಲಿ ಎಷ್ಟು ಮಕ್ಕಳನ್ನ ಕೂರಿಸಬೇಕು, ಈ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೋಮವಾರ ಸಭೆ ಇದೆ, ಸಭೆಯಲ್ಲಿ ಚರ್ಚೆ ಮಾಡಿ ಅನಂತರ ವೇಳಾಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಎಲ್ಲ DDPIಗಳ ಜೊತೆ ಒಂದು ಸಭೆ ಮಾಡಿದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ನಿಮ್ಮ ಜಿಲ್ಲೆಯಲ್ಲಿ ಸಿದ್ಧತೆ ಹೇಗಿದೆ, ತಯಾರಿ ಹೇಗಿದೆ ಅಂತ. ಜೊತೆಗೆ ನಾವು ಮುಂದೆ ಎಕ್ಸಾಮ್ ಮಾಡುವಾಗ ಯಾವ ರೀತಿ ಮಾಡಬೇಕು. ಈಗ ಸಾಮಾನ್ಯವಾಗಿ ಒಂದು ಎಕ್ಸಾಮಿನೇಷನ್ ಹಾಲಲ್ಲಿ 24 ಜನ ಕೊಡಿಸ್ತಾರೆ. ಕಡಿಮೆ ಮಾಡಬೇಕಾದ್ರೆ 18 ಮಾಡಬೇಕಾ, 16 ಮಾಡಬೇಕಾ. ಜೊತೆಗೆ ಇನ್ನೂ ಒಂದಿದೆ ನಮ್ಮ ಮನಸ್ಸಿನಲ್ಲಿ ಯೋಚನೆ, ಭಾಳಷ್ಟು ಮಕ್ಕಳು ಓದ್ತಾ ಇದ್ದದ್ದು ಸ್ಕೂಲಿಂದ ತಮ್ಮ ಮನೆಗೆ ಬಂದಿದ್ದಾರೆ. ಯಾಕೆ ಅವ್ರಿಗೆ ಎಕ್ಸಾಮಿನೇಷನ್ ತಮ್ಮ ಮನೆ ಹತ್ರ ಇರೋ ಸೆಂಟರ್ಗೆ ಕೊಡಬಾರ್ದು? ಮತ್ತೆ ಅವರು ಅಲ್ಲಿ ಹೋಗಿ ಮತ್ತೆ 15 ದಿವಸ ಇರೋದು ಕಷ್ಟ ಆಗುತ್ತೆ. ಇದನ್ನು ಕೂಡ ನಾವು ಯೋಚನೆ ಮಾಡಿ ಅದರದ್ದು ಸಾಧಕ ಬಾಧಕ ಏನು ತೊಂದರೆ ಆಗುತ್ತೆ ಅದನ್ನು ಕೂಡ ಮಾಡಿದ್ದೀವಿ. ಇದನ್ನೆಲ್ಲ ಒಟ್ಟಾರೆ ಸಮಗ್ರವಾಗಿ ನಾವು ಯೋಚನೆ ಮಾಡಿದ್ದೀವಿ. ಸೋಮವಾರ ಇದ್ರ ಬಗ್ಗೆ ಚರ್ಚೆ ಮಾಡಿ ಟೈಮ್ ಟೇಬಲ್ ಕೊಡುವ ಒಂದು ಸಾಧ್ಯತೆ ಸೋಮವಾರ. ಕಳೆದ ವಾರ ಕೊರೋನಾ ಸೋಂಕಿತರ ಚಿಕಿತ್ಸೆಗಾಗಿ ಆರೋಗ್ಯ ಸಿಬ್ಬಂದಿ ತಮ್ಮ ಪ್ರಾಣ ಪಣಕ್ಕಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮಕ್ಕಳು ಕುಟುಂಬಸ್ಥರನ್ನ ಬಿಟ್ಟು ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇತ್ತ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರೋ ಸವಿತಾ ರಾಣಿ ನಿಮಾದಾರ 2 ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಕೊರೋನಾ ರೋಗಿಗಳ ಸೇವೆಯಲ್ಲಿ ತೊಡಗಿದ್ದಾರೆ. 15 ತಿಂಗಳ ಮಗು ಹಾಗೂ 3 ವರ್ಷದ ಮಗುವನ್ನ ಬಿಟ್ಟು ರೋಗಿಗಳ ಸೇವೆ ಮಾಡ್ತಾ ಇದ್ದಾರೆ. ಇನ್ನು ಸವಿತಾ ರಾಣಿ 1 ವಾರ ಕೊರೋನಾ ಸೋಂಕಿತರಿಗೆ ಚಿಕಿತ್ಸೆ ನೀಡಿ ಸದ್ಯ ಈಗ ಹೋಟೆಲ್ನಲ್ಲಿ ಕ್ವಾರಂಟೈನ್ನಲ್ಲಿದ್ದಾರೆ. ಹೀಗಾಗಿ ಕ್ವಾರಂಟೈನ್ನಲ್ಲಿದ್ದ ಅಮ್ಮನನ್ನ ನೋಡೋದಕ್ಕೆ 15 ತಿಂಗಳ ಮಗಳು ಸಮೃದ್ಧಿ ಹಾಗೂ ಮಗ ಸಂಕಲ್ಪ್ರನ್ನ ಖಾಸಗಿ ಹೋಟೆಲ್ಗೆ ಕರೆತರಲಾಗಿತ್ತು. ಮಕ್ಕಳು ಹೋಟೆಲ್ ಹತ್ರ ಬರ್ತಾ ಇದ್ದ ಹಾಗೇನೆ ತಾಯಿ ಸವಿತಾ ಮಗುವನ್ನ ದೂರದಿಂದಲೇ ನೋಡಿ ಕಣ್ಣೀರು ಹಾಕಿದ್ರು. ಶುಶ್ರೂಷಕಿ ಸವಿತಾ ರಾಣಿ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸವಿತಾ ರಾಣಿ ಅವರೇ. ನಮಸ್ಕಾರ ಮೇಡಮ್. ನಿಜ ಬಹಳ ಕಷ್ಟ, ಮನೆ ಮಂದಿಯನ್ನೆಲ್ಲ ಬಿಟ್ಟು ಈ ಕೋವಿಡ್-19 ಪೇಷಂಟ್ಗಳ ಸೇವೆ ಮಾಡುವಂಥದ್ದು. ಹೇಗಿತ್ತು ನಿಮ್ಮ ಅನುಭವ? ಅನುಭವ ಅನ್ನೋಕೆ ಏನ್ ಹೇಳೋದು ಮೇಡಮ್, ಮಾತಲ್ಲಿ ಹೇಳಕ್ಕಾಗಲ್ಲ, ಫೀಲಿಂಗ್ಸ್ ಅಲ್ಲಿ ತೋರಿಸ್ಬೋದು ಅಷ್ಟೇ. ಕಳೆದ ಏಪ್ರಿಲ್ 29ಗೆ ನನ್ನ ಶಿಫ್ಟ್ ಸ್ಟಾರ್ಟ್ ಆಗಿದೆ ಮೇಡಮ್. ಏಪ್ರಿಲ್ 29ಗೆ ಮಾರ್ನಿಂಗ್ ಶಿಫ್ಟಿಗೆ ಬಂದೆ ನಾನು. ಸೊ ಬರ್ಬೇಕಾದ್ರೆ ಮನೆಯವ್ರನ್ನೆಲ್ಲ ಮತ್ತೆ ವಾಪಸ್ ನೋಡ್ತೀನೋ ಇಲ್ಲೋ ಅನ್ನೋ ಭಾವನೆಯಿಂದ ಬಂದೆ ನಾನು. ಅಲ್ಲಿಂದ ಇಲ್ಲಿವರೆಗೂ 18 ದಿವಸ ಆಯ್ತು ಸರ್ ಇವತ್ತಿಗೆ. ನನ್ನ 2 ಮಕ್ಕಳನ್ನ ನೋಡಿರ್ಲಿಲ್ಲ. ಅಂದ್ರೆ ಚಿಕ್ಕ ಮಗು 1.5 ವರ್ಷದ ಚಿಕ್ಕ ಮಕ್ಕಳು. ಹಾ ಮೇಡಮ್, 1.5 ವರ್ಷದ ಮಗು ಇದ್ದಾಳೆ. ಅವಳಿಗೆ 2-3 ದಿನದಿಂದ ಜ್ವರ ಅಂತ ಹೇಳಿದಾಗ ನಂಗೆ ತಡೆಕ್ ಆಗ್ಲಿಲ್ಲ. ಅದಕ್ಕೆ ಕಣ್ ತೋರಿಸಿ ಅವಾಗಾದ್ರೂ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳಿದಾಗ ಅವ್ರು ಕರ್ಕೊಂಡ್ ಬಂದಿದ್ ನಾನು. ಮನೆಯವರು ಮತ್ತೆ ಬೇರೆ ಅತ್ತೆ ಮಾವ ಯಾರಾದ್ರೂ ಇದ್ದಾರಾ ಮನೆಯಲ್ಲಿ ಮಕ್ಳು ನೋಡ್ಕೊಳಕ್ಕೆ? ಇಲ್ಲ ಮೇಡಮ್, ಅತ್ತೆ ಮಾವ ಊರಲ್ಲಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಕರ್ಸಕ್ ಆಗ್ಲಿಲ್ಲ. ಮನೇಲಿ ನನ್ನ ಹಸ್ಬೆಂಡ್ ಇದಾರೆ. ಇಲ್ಲ ಮೇಡಮ್, ಅಮ್ಮನ ಕರ್ಸ್ಕೊಂಡಿದ್ದಾರೆ. ಅಮ್ಮ ನೋಡ್ಕೊತಿದ್ದಾರೆ. ಈಗ ಹೋಟೆಲ್ ಕ್ವಾರಂಟೈನ್ ಮಾಡಿದಾರಾ? ಹಾ ಮೇಡಮ್, ಕ್ವಾರಂಟೈನ್ ಅಲ್ಲಿ ಇದೀವಿ ಈಗ. ಸೊ ಅಭಿನಂದನೆಗಳು ಸವಿತಾ ರಾಣಿ ಅವರೇ, ನಿಮ್ಮ ಸೇವೆ ನಿಜಕ್ಕೂ ಶ್ಲಾಘನೀಯ. ಧನ್ಯವಾದಗಳು ನ್ಯೂಸ್ 18 ನೊಂದಿಗೆ ಮಾತನಾಡಿದ್ದಕ್ಕೆ. ಇದು ಈವರೆಗಿನ ಅಪ್ಡೇಟ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.